ನಮಸ್ಕಾರ. ಗುರುಪೂರ್ಣಿಮೆಯ ಹಿನ್ನೆಲೆಯಲ್ಲಿ ಗುರುಪೂರ್ಣಿಮೆಯಂದು ಚಾತುರ್ಮಾಸ್ಯ ವ್ರತ ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಚಾತುರ್ಮಾಸ್ಯ ವ್ರತ ಕೇವಲ ಅದು ಒಂದು ವ್ರತ ಅಲ್ಲ, ಅದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಧಾರ್ಮಿಕ ಆಚರಣೆ. ಮನುಷ್ಯನಿಗೆ ಆತ್ಮಚಿಂತನೆ, ಸಮಾಜಮುಖಿ ಸೇವೆ, ಪರಿಸರ ಸಂರಕ್ಷಣೆ ಹಾಗೂ ಸನಾತನ ಮೌಲ್ಯಗಳ ಪುನರುಜ್ಜೀವನಕ್ಕೆ ಈ ಚಾತುರ್ಮಾಸ್ಯ ಕಾರಣ ಆಗುತ್ತೆ. ಆ ನಿಟ್ಟಿನಲ್ಲಿ ತತ್ವನಿಷ್ಠ ಪತ್ರಿಕೆ 7 ಯತಿಗಳ ಸಂದೇಶವನ್ನು ಹೊತ್ತು ತರಲಿಕ್ಕೆ ಸಂದರ್ಶನವನ್ನು ಮಾಡ್ತಾಯಿದೆ. ಇವತ್ತು ನಾವು ನೆಲೆಮಾವು ಮಠದ ಗುರುಗಳಾದ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳನ್ನು ಸಂದರ್ಶನ ಮಾಡ್ತಾಯಿದ್ದೇವೆ. ನಮಸ್ಕಾರ ಗುರುಗಳೇ. ಈ ಚಾತುರ್ಮಾಸದ ಆಧ್ಯಾತ್ಮಿಕ ಮಹತ್ವ ಏನು? ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಮಾನವ ಮಾನಸಿಕ ನೆಮ್ಮದಿ ಹಾಗೂ ಸಾಕ್ಷಾತ್ಕಾರಕ್ಕಾಗಿ ಚಾತುರ್ಮಾಸದ ಸಂದೇಶವನ್ನು ಹೇಗೆ ಅಳವಡಿಸಿಕೊಳ್ಬೇಕು? ಸತ್ಯಜ್ಞಾನ ಸ್ವಸ್ವರೂಪಮಲಂ ಕ್ಷೀರಾಬ್ಧಿ ಮಧ್ಯಸ್ಥಿತಂ ಯೋಗಾರೂಢಮತಿ ಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ತ್ರ್ಯಕ್ಷಂ ಚಕ್ರವಿನಾಘಸ ಭಯವರಾನ್ ಬಿಭ್ರಾಣಮರ್ಕಚ್ಛವಿಂ ಚಿತ್ರೀಭೂತಪಣೀಂದ್ರವಿಂದಧವಲಂ ಲಕ್ಷ್ಮೀ ನರಸಿಂಹಂ ಭಜೆ. ಚಾತುರ್ಮಾಸ್ಯದ ಆಧ್ಯಾತ್ಮಿಕ ಮಹತ್ವ ವಿಶೇಷವಾಗಿ ಹೇಳಬೇಕು ಅಂತಾದರೆ, ಚಾತುರ್ಮಾಸ್ಯ ಅಂದರೆ 4 ತಿಂಗಳು. ಅದರನ್ನು ವ್ಯವಸ್ಥೆಯನ್ನು ಮಾಡಿಕೊಂಡಿರಲಿ ಪಕ್ಷ ವೈ ಮಹಾಸಾಹ ಎಂಬುದಾಗಿ ಅದರ ಅಡಿಯಲ್ಲಿ 4 ಪಕ್ಷಗಳನ್ನಾಗಿ ಮಾಡಿಕೊಂಡು ಆಷಾಢ ಪೌರ್ಣಿಮೆಯಿಂದ ಪ್ರಾರಂಭ ಮಾಡಿ ಭಾದ್ರಪದ ಪೌರ್ಣಿಮೆಯವರೆಗೆ ಅದನ್ನು ಆಚರಣೆಯನ್ನು ಮಾಡುವಂಥದ್ದು. ಅದರ ಆಧ್ಯಾತ್ಮಿಕ ಮಹತ್ವ ಅಂದರೆ, ಆ ಕಾಲದಲ್ಲಿ ವಿಶೇಷವಾಗಿ ಹೇಳಿರುವಂಥದ್ದು ಚಾತುರ್ಮಾಸ್ಯವನ್ನು ಗೃಹಸ್ಥರಿಗೆ ಹೇಳಿದ್ದಾರೆ. ಯತಿ ಪರಂಪರೆಗೆ ವಿಶೇಷವಾಗಿ ಹೇಳಿರುವಂಥದ್ದು ಆ ಕಾಲದಲ್ಲಿ ಅವರು ಸಂಚಾರವನ್ನು ಮಾಡಬಾರದು ಎಂಬುದಾಗಿ. ಅವರು ಯಾವ ಸ್ಥಳದಲ್ಲಿ ವಾಸವನ್ನು ಮಾಡ್ತಿರ್ತಾರೋ ಅಲ್ಲಿಂದ ಅವರು ನದಿಯನ್ನು ದಾಟಿ ಹೋಗಬಾರದು. ಅಂದರೆ ಆ ಕಾಲದಲ್ಲಿ ಪ್ರಾಣಿಗಳ ಸಂಚಾರ ಆಗ್ತಾ ಇರ್ತವೆ ಎನ್ನುವ ಉದ್ದೇಶಕ್ಕಾಗಿ ಸನ್ಯಾಸಿಗಳು ಒಂದು ಜಾಗದಲ್ಲಿ ಕುಳಿತು ಅವರ ಅನುಷ್ಠಾನಗಳನ್ನು ಮಾಡಿಕೊಳ್ತಾ ಇರ್ತಾರೆ. ಅದರಲ್ಲಿ ಒಂದೊಂದು ಪಕ್ಷದಲ್ಲಿಯೂ ಗೃಹಸ್ಥರಿಗೆ ಹೇಳಿದ್ದಾದರೆ ಒಂದೊಂದು ಪಕ್ಷದಲ್ಲಿಯೂ ಒಂದೊಂದು ಧಾನ್ಯವನ್ನು ಬಿಡುವಂಥದ್ದು, ಒಂದೊಂದು ವಸ್ತುಗಳನ್ನು ಬಿಡಬೇಕು ಎಂಬುದಾಗಿ ಹೇಳಿದ್ದಾರೆ. ಆ ರೀತಿಯಾಗಿ ಆಚರಣೆಯನ್ನು ಮಾಡಿಕೊಂಡು ಬರಬೇಕು ಎಂಬುದಾಗಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಆ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡುವಂಥದ್ದು, ಅಂದರೆ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥದ್ದು ಅಥವಾ ನಮ್ಮ ಅನುಷ್ಠಾನವನ್ನು ಮಾಡಿಕೊಳ್ತಾ ಬರುವಂಥದ್ದು, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥದ್ದು ಹೆಚ್ಚೆಚ್ಚು ಮಾಡಿಕೊಂಡು ಬರ್ತಾ ಹೋಗಬೇಕು. ಅಂದರೆ ಉಳಿದ ಸಮಯದಲ್ಲಿ ಧರ್ಮ ಪ್ರಚಾರಕ್ಕಾಗಿ ಸಂಚಾರ ಎನ್ನುವಂಥದ್ದು ಆಗ್ತಾ ಇರ್ತದೆ. ಆಗ ಅನುಷ್ಠಾನಗಳು ಅವರದ ನಿತ್ಯವಾಗಿ ಏನೇನು ಮಾಡಿಕೊಳ್ಬೇಕು ಅಷ್ಟನ್ನೇ ಮಾಡ್ಕೊಳ್ತಾ ಹೋಗ್ತಾರೆ. ವಿಶೇಷವಾಗಿ ಮಾಡಲಿಕ್ಕೆ ಉಳಿದ ಸಮಯದಲ್ಲಿ ಸಮಯ ಇರುವುದಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಈ ಚಾತುರ್ಮಾಸದಲ್ಲಿ ಅವರ ಅನುಷ್ಠಾನವನ್ನು ಹೆಚ್ಚೆಚ್ಚು ಮಾಡಿಕೊಳ್ತಾ ಬರ್ತಾರೆ. ಹಾಗಾಗಿ ಚಾತುರ್ಮಾಸ ಎನ್ನುವಂಥದ್ದು ವಿಶೇಷವಾಗಿ ಆಧ್ಯಾತ್ಮಿಕ ಸಾಧನೆಗೆ ಅಂತ ಹೇಳ್ಕೊಳ್ಬೇಕು. ಅಂದರೆ ಆ ಸಂದರ್ಭದಲ್ಲಿ ಜಪ, ಧ್ಯಾನ, ಗ್ರಂಥಗಳ ಅಧ್ಯಯನ. ಗ್ರಂಥಗಳು ಅಂದರೆ ಆಧ್ಯಾತ್ಮಿಕವಾಗಿರುವಂಥದ್ದು ಭಗವದ್ಗೀತೆ, ಉಪನಿಷತ್ ಭಾಷ್ಯ, ಗೀತಾ ಭಾಷ್ಯ ಹಾಗೂ ಸೂತ್ರ ಭಾಷ್ಯ, ಇವುಗಳ ಅಧ್ಯಯನ ಮಾಡುವಂಥದ್ದು, ಅವುಗಳ ಪಾಠ ಪ್ರವಚನೆಯನ್ನು ಮಾಡಿಕೊಳ್ಳುವಂಥದ್ದು. ಅನಂತರ ಶಿಷ್ಯರಿಗೆ ಬಂದಂತಹ ಒಂದು ಮಠಗಳು ಅಂದರೆ ಅದಕ್ಕೆ ಕೆಲವರು ನಡ್ಕೊಳ್ಳುವಂತಹ ಶಿಷ್ಯರಿರ್ತಾರೆ, ಅವರಿಗೆ ಧರ್ಮ ಮಾರ್ಗದ ಬೋಧನೆಯನ್ನು ಮಾಡುವಂಥದ್ದು. ಈ ರೀತಿಯಾಗಿ ಮಾಡ್ಕೊಂಡು ಹೋಗುವಂಥದ್ದು ಈ ಸಂದರ್ಭದಲ್ಲಿ ಚಾತುರ್ಮಾಸದಲ್ಲಿ ಇರುತ್ತದೆ. ಅದರ ಜೊತೆಯಲ್ಲಿ ನಮ್ಮ ಇಂದ್ರಿಯಗಳ ನಿಗ್ರಹವನ್ನು ಮಾಡ್ಕೊಂಡು ಹೋಗುವಂಥದ್ದು, ಅದು ತುಂಬ ಮಹತ್ವವುಳ್ಳದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡೋದು. ಅಂದರೆ ಮನಸ್ಸು ಉಳಿದ ಸಮಯದಲ್ಲಿ ಸಂಚಾರ ಇರುವುದನ್ನು ಬೇರೆ ಬೇರೆ ಕಡೆಗೆ ಹೋಗ್ತದೆ. ಹಾಗಾಗಿ ಆ ಸಮಯದಲ್ಲಿ ಮನಸ್ಸನ್ನು ಒಂದು ಕಡೆಗೆ ಕೇಂದ್ರೀಕೃತವಾಗಿ ಮಾಡುವಂಥದ್ದು. ಬಾಕಿ ಸಮಯದಲ್ಲಿ ಬೇರೆದನ್ನು ನೋಡ್ತೇವೆ, ಪ್ರಪಂಚವನ್ನು ನೋಡ್ತೇವೆ, ಬೇರೆ ಬೇರೆ ಜನಗಳನ್ನು ನೋಡ್ತಾ ಇರ್ತೇವೆ. ಆದರೆ ಆ ಸಂದರ್ಭದಲ್ಲಿ ನಮ್ಮ ಅಂತರಂಗವನ್ನು ನೋಡಬೇಕು. ಒಳಗಿಂದ ನಾವು ಹೆಚ್ಚೆಚ್ಚು ನೋಡ್ತಾ ಹೋದಾಗ ಹೆಚ್ಚೆಚ್ಚು ನಮ್ಮ ಆಧ್ಯಾತ್ಮಿಕ ಸಾಧನೆ ಎನ್ನುವಂಥದ್ದು ಮೇಲೆ ಬರ್ತಾ ಹೋಗ್ತದೆ ಮೇಲ್ಮಟ್ಟಕ್ಕೆ. ಹೇಗೆ ನಾವು ಶಾಲೆಯಲ್ಲಾದರೆ 1ನೇದಿಂದ 10ನೇವರೆಗೆ ಇಟ್ಕೊಂಡ್ರೆ ಪ್ರತಿ ವರ್ಷ ಅಧ್ಯಯನ ಮಾಡ್ಕೊಂಡು ಹೇಗೆ ಒಂದೊಂದೇ ತರಗತಿಯನ್ನು ದಾಟ್ತಾ ಬರ್ತೇವೆ.
ಅದೇ ರೀತಿಯಾಗಿ ಈ ಚಾತುರ್ಮಾಸ್ಯ ಅಂದರೆ ಒಂದೊಂದು ಚಾತುರ್ಮಾಸದ ಮತ್ತೊಂದು ಚಾತುರ್ಮಾಸ ಹೆಚ್ಚಾಗ್ತಾ ಹೋದಾಗೆ ಅವರ ಆಧ್ಯಾತ್ಮಿಕ ಸಾಧನೆ ಎನ್ನುವಂಥದ್ದು ಮೇಲೆ ಹೋಗ್ತಾ ಒಂದೊಂದೇ ಸ್ತರವಾಗಿ ಮೇಲೆ ಹೋಗ್ತಾ ಹೋಗ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಅವರ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಡ್ತಾರೆ ಹೆಚ್ಚಾಗಿ. ಅದರ ಆತ್ಮ ಸಾಧನೆಗೆ ಅವರ ಮನಸ್ಸನ್ನು ನಿಗ್ರಹ ಮಾಡುವಂಥದ್ದು ಅದು ಹೆಚ್ಚು ಸನ್ಯಾಸಿಗಳು ವಿಶೇಷವಾಗಿ ಬೇಕಾಗುವಂಥದ್ದು, ಗೃಹಸ್ಥರಿಗೂ ಬೇಕು. ಯಾಕೆಂತ ಕೇಳಿದರೆ ನಾವು ಈಗಿನ ವಿಶೇಷ ಲೌಕಿಕದಲ್ಲಿ ಹೇಳುವಂತಾದರೆ ಎಲ್ಲದಕ್ಕೂ ಕಾರಣ ಮನಸ್ಸೇನೆ. ನಮ್ಮ ಆಸೆಗಳು ಪ್ರಾರಂಭವಾಗುವಂಥದ್ದು ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ಗೀತೆಯಲ್ಲಿ ಹೇಳಿದ್ದಾರೆ, ಯಾವುದೋ ಒಂದು ಪ್ರಾಪಂಚಿಕವಾದ ಒಂದು ವಸ್ತುಗಳನ್ನು ನೋಡಿದಾಗ ನಮಗೆ ಬಯಕೆ ಎನ್ನುವಂಥದ್ದು ಉಂಟಾಗ್ತದೆ. ಅದಕ್ಕಾಗಿ ನಾವು ಬೇಕು ಅಂತ ಹೇಳೋದನ್ನು ತಗೊಳ್ಳುವಂಥದ್ದು ಆಗ್ತದೆ. ಅದು ಸಿಗಲಿಲ್ಲ ಅಂದರೆ ನಾವು ಸಿಟ್ಟು ಬರ್ತದೆ. ಸಿಟ್ಟು ಬಂದಾದ ನಂತರ ಅದಕ್ಕಾಗಿ ಬುದ್ಧಿ ಅನ್ನುವಂಥದ್ದು ನಾಶವಾಗ್ತದೆ. ಅದಕ್ಕಾಗಿ ಏನೋ ಒಂದು ಕಳತನವು, ಅದಕ್ಕಾಗಿ ಏನೋ ತೊಂದರೆಯನ್ನು ಮಾಡುವಂಥದ್ದು ಬೇರೆಯವರಿಗೆ ಈ ರೀತಿಯಾಗಿ ಆಗ್ಬಿಡ್ತದೆ. ಅದು ಮಾಡಬಾರ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಚಾತುರ್ಮಾಸ ಸಂದರ್ಭದಲ್ಲಿ ನಮ್ಮದು ಇಂದ್ರಿಯ ನಿಗ್ರಹವನ್ನು ನಾವು ಮಾಡಿಕೊಳ್ಳಬೇಕು. ಅದರ ಜೊತೆಯಲ್ಲಿ ನಮ್ಮ ಒಂದು ಉಳಿದ ವ್ಯವಸ್ಥೆಗಳನ್ನೆಲ್ಲ ಸರಿಯಾಗಿ ನೋಡಿಕೊಳ್ಳುವಂಥದ್ದು ಇರ್ಬೋದು. ಅದರ ಜೊತೆಯಲ್ಲಿ ವ್ರತಗಳು ಬರ್ತದೆ. ಚಾತುರ್ಮಾಸ ಸಂದರ್ಭದಲ್ಲಿ ವಿಶೇಷವಾಗಿ ಬರುವಂಥ ವ್ರತಗಳಿರ್ತವೆ. ವರಮಹಾಲಕ್ಷ್ಮಿ ವ್ರತ ಇರ್ಬೋದು, ಅಥವಾ ಕೃಷ್ಣನ ವ್ರತ ಇರ್ಬೋದು, ಅಥವಾ ಗಣೇಶ ಚತುರ್ಥಿ ಇರ್ಬೋದು. ಈ ರೀತಿಯಾಗಿ ಎಲ್ಲ ವ್ರತಗಳು ಬರ್ತವೆ. ಅನಂತ ಪದ್ಮನಾಭ ವ್ರತ ಇರ್ಬೋದು. ಈ ರೀತಿಯ ವ್ರತಗಳನ್ನೆಲ್ಲ ಮಾಡುವಂಥದ್ದು. ವಿಶೇಷವಾಗಿ ಮಠಗಳಲ್ಲಿ ವಿಶೇಷವಾಗಿ ಆ ಪೂಜೆಗಳನ್ನು ಆ ವ್ರತಗಳನ್ನೆಲ್ಲ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಕೇಳಿದರೆ ಮಠಗಳಿಗಾಗಿ ಅಲ್ಲ, ಅಥವಾ ಸನ್ಯಾಸಿಗಳಿಗೆ ಬೇಕು ಅಂತ. ಅದರನ್ನು ನೋಡಿಕೊಂಡು ಉಳಿದವರು ಮಾಡಲಿ ಎನ್ನುವಂಥದ್ದು. ಆಚಾರ್ಯ ಶಂಕರವರು ಹೀಗೆ ಮಾಡಿಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಮಾಡಿಕೊಂಡು ಹೋಗಬೇಕು, ಈ ರೀತಿಯಾಗಿ ಇರಬೇಕು ಎಂಬುದಾಗಿ ಮಠಗಳಿಗೆ ಒಂದೊಂದು ಅಮ್ಮನೆ ಹಾಕಿಬಿಟ್ಟಿದ್ದಾರೆ. ಈ ರೀತಿಯಾಗಿ ನೋಡ್ಕೊಂಡು ಹೋಗಬೇಕು ಅದು ಎಂಬುದು. ಆ ರೀತಿಯಾಗಿ ಅದರನ್ನು ಪದ್ಧತಿಗಳು ಯಾವ ರೀತಿಯಾಗಿ ಇದ್ದಾವೆ ಮಠಗಳಲ್ಲಿ ಅವರವರ ಪದ್ಧತಿಗೆ ಅನುಸಾರವಾಗಿ ಅದನ್ನು ನಡೆಸ್ಕೊಂಡು ಬರುವಂಥ ಪೂಜಾ ಪುನಸ್ಕಾರಗಳಿರ್ಬೋದು, ಅಥವಾ ವ್ರತಗಳಿರ್ಬೋದು, ಅವರಿಗೆ ಧರ್ಮ ಬೋಧನೆ ಇರ್ಬೋದು, ಇವುಗಳನ್ನೆಲ್ಲ ಮಾಡ್ಕೊಂಡು ಬರ್ಬೋದು. ಅದರ ಜೊತೆಯಲ್ಲಿ ಕೊನೆಯದಾಗಿ ಹೇಳಬೇಕು ಅಂತಾದರೆ ಪುಣ್ಯದ ಸಂಚಯನವನ್ನು ಮಾಡಿಕೊಳ್ಳುವಂಥದ್ದು. ಉಳಿದ ಸಮಯದಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಪ್ರವಾಸದಲ್ಲಿ ಎಲ್ಲರಿಗೂ ಆಶೀರ್ವಚನ ಮಾಡೋದಿರ್ಬೋದು, ಅಥವಾ ಅನುಗ್ರಹ ಮಾಡೋದಿರ್ಬೋದು. ಅದರಿಂದ ಏನಾಗ್ತದೆ ಅಂದರೆ ನಾವು ಅನುಷ್ಠಾನ ಮಾಡಿದ್ದೆಲ್ಲ ಹ್ರಾಸವಾಗ್ತಾ ಹೋಗ್ಬಿಡ್ತದೆ. ಹಾಗಾಗಿ ಅದಕ್ಕಾಗಿ ಉಳಿದ ಸಮಯದಲ್ಲಿ ಹೆಚ್ಚು ಅನುಷ್ಠಾನವನ್ನು ಮಾಡಿಕೊಂಡು ನಮ್ಮದು ಅಂತ ಒಂದು ಇಟ್ಟನ್ನು ಇಟ್ಕೊಳ್ಳುವಂಥದ್ದು. ಅಂದರೆ ನಾವು ಧರ್ಮ ಮಾರ್ಗವನ್ನು ಆಚರಣೆ ಮಾಡಬೇಕು. ಪುಣ್ಯ ಸಂಪಾದನೆ ಮಾಡಬೇಕು ಅಂತಂದರೆ ಜಪ ಮಾಡಬೇಕು, ಅಥವಾ ಯಾವುದೋ ದೇವಸ್ಥಾನಗಳಿಗೆ ಹೋಗಬೇಕು, ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು. ಅವೆಲ್ಲವೂ ಧರ್ಮದ ಒಂದು ವ್ಯವಸ್ಥೆಯಲ್ಲೇ ಬರುವಂಥದ್ದು. ಆದರೆ ವಿಶೇಷವಾಗಿ ಧರ್ಮ ಮಾರ್ಗವನ್ನು ಯಾಕೆ ಮಾಡಬೇಕು ಅಂದರೆ ಪುಣ್ಯ ಸಂಪಾದನೆ. ನಾವು ಇಲ್ಲಿ ವ್ಯವಸ್ಥೆಯನ್ನು ನೋಡುವಾಗ ಹೇಳುವಂಥದ್ದು ಏನು ಅಂತ ಕೇಳಿದರೆ ಸಾಮಾನ್ಯವಾಗಿ ಹೇಳಿಬಿಡ್ತಾರೆ, ಪುಣ್ಯ ಸಂಪಾದನೆ ಮಾಡ್ಕೊಳ್ಬೇಕು. ಅಂದರೆ ಹೇಗೆ ಮಾಡ್ಕೊಳ್ಳೋದು? ಧರ್ಮವನ್ನು ಆಚರಣೆ ಮಾಡಿದರೆ ಪುಣ್ಯ ಸಂಪಾದನೆ ಎನ್ನುವಂಥದ್ದು ಹಾಗೆ ಆಗ್ತದೆ. ಅಧರ್ಮಾಚರಣೆ ಮಾಡಿದರೆ ಪಾಪ ಸಂಚಯನ ಎನ್ನುವಂಥದ್ದು ಹಾಗೆ ಆಗ್ತದೆ. ನಾವೆಲ್ಲರೂ ಲೌಕಿಕವಾಗಿ ಎಲ್ಲರೂ ನಾವು ಇಲ್ಲಿಂದ ಹೊರಡುವಾಗ ಅಂದರೆ ನಾವು ಭೂಮಿಗೆ ಬಂದಿರುವಂಥದ್ದು ನಮ್ಮ ಜೀವನವನ್ನು ಸಾರ್ಥಕ್ಯಗೊಳಿಸಿಕೊಳ್ಳಬೇಕು ಎಂಬುದಕ್ಕಾಗಿ. ಅದಕ್ಕಾಗಿ ಇರುವಂಥದ್ದು ಈ ಚಾತುರ್ಮಾಸಗಳಿರ್ಬೋದು, ಅಥವಾ ನಮ್ಮ ಜೀವನವನ್ನು ಅದಕ್ಕಾಗಿ ಮೀಸಲಿಡಬೇಕು, ಸಾರ್ಥಕ್ಯ ಬಳಸ್ಕೊಳ್ಳಿಕ್ಕೆ, ಮೋಕ್ಷ ಮಾರ್ಗಕ್ಕೆ ಹೋಗ್ಲಿಕ್ಕಾಗಿ. ಮೋಕ್ಷ ಮಾರ್ಗ ಬೇಕು ಅಂತಾದರೆ ನಾವು ಎಲ್ಲೋ ಒಂದು ಅಂಗಡಿಯಲ್ಲಿ ಸಿಗುವಂಥದ್ದಲ್ಲ ಅದು, ಅಥವಾ ಎಲ್ಲೋ ಒಂದು ಮಾಲಲ್ಲೋ ಮಾರ್ಕೆಟಲ್ಲೋ ಸಿಗುವಂಥದ್ದಲ್ಲ. ಅದು ಜ್ಞಾನಾದೇವತ್ತು ಕೈವಲ್ಯ. ಹಾಗಾಗಿ ಈ ಸಂದರ್ಭದಲ್ಲಿ ಚಾತುರ್ಮಾಸದಲ್ಲಿ ವಿಶೇಷವಾಗಿ ಜ್ಞಾನಕ್ಕಾಗಿ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು. ಒಂದು ಪುಣ್ಯದ ಒಂದು ಅರ್ಜನೆ ಮಾಡುವಂಥದ್ದು, ಜ್ಞಾನದ ಒಂದು ಅರ್ಜನೆಯನ್ನು ಮಾಡುವಂಥದ್ದು. ಅಂದರೆ ಮಠಗಳಿಗೆ ಹೋದಾಗ ಎರಡೂ ಆಗ್ತದೆ. ಒಂದು ಪುಣ್ಯದ ಸಂಪಾದನೆಯೂ ಆಗ್ತದೆ, ಜ್ಞಾನ ಸಂಪಾದನೆಯೂ ಆಗ್ತದೆ. ಯಾಕೆಂತ ಕೇಳಿದರೆ ಅಲ್ಲಿ ಮಠಗಳಲ್ಲಿ ಪಾಠ ಪ್ರವಚನಗಳಾಗ್ತಾ ಇರ್ತದೆ. ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿದ್ರಿಂದ ಪುಣ್ಯ ಸಂಚಯನ ಆಯಿತು. ಪಾಠ ಪ್ರವಚನದಲ್ಲಿ ಭಾಗವಹಿಸಿದ್ರಿಂದ ಅವರಿಗೆ ಜ್ಞಾನ ಸಂಪಾದನೆಯೂ ಆಯಿತು. ಹಾಗಾಗಿ ಮಠಗಳಿಗೆ ಹೋಗಬೇಕು. ಆ ಸಂದರ್ಭದಲ್ಲಿ ಯತಿಗಳ ಒಂದು ದರ್ಶನವನ್ನು ಮಾಡಬೇಕು ಎಂಬುದಾಗಿ ಹಿಂದಿನವರು ಹಾಕಿಕೊಟ್ಟಿದ್ದಾರೆ. ಅದೇ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಹಾಗಾಗಿ ಈ ಚಾತುರ್ಮಾಸ ಎನ್ನುವಂಥದ್ದು ಇಬ್ಬರಿಗೂ, ಎಲ್ಲ ವರ್ಣದವರಿಗೂ, ಎಲ್ಲ ಇವರಿಗೂ, ಗೃಹಸ್ಥರಿಗಿರ್ಬೋದು, ಅಥವಾ ವಾನಪ್ರಸ್ಥರಿಗಿರ್ಬೋದು, ಸನ್ಯಾಸಿಗಳಿಗಿರ್ಬೋದು, ಅಥವಾ ಇವ್ರಿಗೂ ಇರ್ಬೋದು, ಉಪನಯಂತರ ಎಲ್ಲರಿಗೂ. ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದು ವಿಶೇಷವಾಗಿ ಚಾತುರ್ಮಾಸ ಎನ್ನುವಂಥದ್ದು ಯತಿಗಳು ಮಾಡಿಕೊಂಡು ಬರ್ತಿದ್ದಾರೆ. ವಿಶೇಷವಾಗಿ ಅವರ ಆಧ್ಯಾತ್ಮಿಕ ಒಂದು ಚಿಂತನೆಯನ್ನು ಮಾಡಲಿಕ್ಕಾಗಿ ಆ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಹೆಚ್ಚು ಅವರು ಆ ಸಮಯದಲ್ಲಿ ಆತ್ಮದ ಪರಿಶೀಲನೆಯನ್ನು ಮಾಡಿಕೊಳ್ತಾರೆ.
ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಏನಿದೆ, ನಮ್ಮಲ್ಲಿರುವಂಥದ್ದನ್ನೆಲ್ಲ ಹೊರಗೆ ಸನ್ಯಾಸ ಅಂದರೆ ಅದಲ್ಲ, ನಮ್ಮಲ್ಲಿರುವಂಥ ಕಾಮಕ್ರೋಧಾದಿಗಳನ್ನು ಬಿಡಬೇಕು ಅನ್ನುವಂಥದ್ದಲ್ಲ. ಆ ಸಂದರ್ಭದಲ್ಲಿ ಅವರು ಆತ್ಮಚಿಂತನೆಯನ್ನು ಹೆಚ್ಚೆಚ್ಚು ಮಾಡಬೇಕು ಎನ್ನುವಂತಹ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ವಿಶೇಷವಾಗಿ ಅವರು ಅದರತ್ತ ಹೆಚ್ಚು ಗಮನವನ್ನಿಟ್ಟು ಪೂಜೆ ಪುನಸ್ಕಾರಗಳು, ಧ್ಯಾನ, ಜಪದಪಾದಿಗಳು ಈ ರೀತಿಯಾಗಿ ಅವರ ಒಂದು ಅನುಷ್ಠಾನ ಪದ್ಧತಿಗಳನ್ನು ಹಾಕ್ಕೊಂಡು ಬರ್ತಾರೆ. ಅದು ಚಾತುರ್ಮಾಸದ ವಿಶೇಷವಾಗಿ ಆ ಮಹತ್ವ ಅಂತ ಹೇಳಿ ನಾವು ಹೇಳ್ಬೋದು. ಇಲ್ಲಿ ಮಧ್ಯ ಒಂದು ಪ್ರಶ್ನೆ, ತಾವು ಮೋಕ್ಷ ಮಾರ್ಗ ಅಂತ ಹೇಳಿ ಪ್ರತಿಯೊಂದು ಮನುಷ್ಯನಿಗೂ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅಥವಾ ಸನ್ಯಾಸಿಗಳಿಗೆ ಮಾತ್ರ? ಎಲ್ಲರಿಗೂ ಸಾಧ್ಯ ಇದೆ. ಹಾಗೆ ಹೀಗೆ ಆದರೆ ಚಿಂತನೆ ವಿಶೇಷವಾಗಿ ನಮಗೆ ಹೇಳಿರುವಂಥದ್ದು ಸನ್ಯಾಸಿಗಳಿಗೆ ಕರ್ಮವನ್ನು ಬಿಟ್ಟು ನೇರವಾಗಿ ಅವರಿಗೆ ಹೇಳಿರುವಂಥ ಮಾರ್ಗ ಅದು. ಕರ್ಮಾಚರಣೆಯನ್ನು ಮಾಡದೆ ನೇರವಾಗಿ ಒಂದು ವಿಧಿವತ್ತಾಗಿ ಸನ್ಯಾಸವನ್ನು ಬಿಡುವಂಥದ್ದು ಸನ್ಯಾಸ. ಅವರು ನೇರವಾಗಿ ಆ ಚಿಂತನೆಯನ್ನೇ ಮಾಡುವಂಥದ್ದು, ಮೋಕ್ಷದ ಚಿಂತನೆಯನ್ನೇ. ಅಂದರೆ ಜ್ಞಾನದ ಚಿಂತನೆ. ಮೊದಲು ಜ್ಞಾನ ಅಂತ ಹೇಳಿದ್ರೆ ನಾವು ಓದಬೇಕಾಗಿರುವಂಥದ್ದು ಗ್ರಂಥಗಳನ್ನು. ಜ್ಞಾನಾದೇ ಮೊದಲೇ ಹೇಳಿದಾಗೆ ಜ್ಞಾನಾದೇವತ್ತು ಕೈವಲ್ಯ. ಚಿಂತನೆಯನ್ನು ಮಾಡುವಂಥದ್ದು ಯಾವುದು? ನಮಗೆ ಹಾಕಿಕೊಟ್ಟಿರುವಂಥದ್ದು ಪ್ರಸ್ಥಾನತ್ರಯ. ಅಂದರೆ 3 ಮಾರ್ಗಗಳು. ಒಂದು ಭಗವದ್ಗೀತಾ, ಮತ್ತೊಂದು ಉಪನಿಷತ್ ಸೂತ್ರ ಭಾಷೆ, ಅದರ ಜೊತೆಯಲ್ಲಿ ಉಪನಿಷತ್ ಭಾಷೆ. ಇವುಗಳನ್ನು ಅಧ್ಯಯನ ಮಾಡ್ತಾ ಹೋದಾಗೆ ಅದನ್ನು ಅಳವಡಿಸಿಕೊಳ್ಬೇಕು ಜೀವನಕ್ಕೆ. ಓದಿದ ಮಾತ್ರಕ್ಕೆ ಅಲ್ಲ, ಅದನ್ನು ಜೀವನಕ್ಕೆ ಅಳವಡಿಸಿಕೊಂಡಾಗ ನಮಗೆ ಅಂದರೆ ಮೋಕ್ಷ ಎನ್ನುವಂಥದ್ದು ಹೊರಗಡೆ ಇರುವಂಥದ್ದು, ನಮ್ಮ ಒಳಗೆ ಇದೆ. ಅದನ್ನು ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಅದೇ ಬ್ರಹ್ಮಭಾವ ಅಂತ ಹೇಳ್ತೇವೆ, ಬ್ರಹ್ಮವಸ್ತು ಅಂತ ಹೇಳ್ತೇವೆ ನಾವು. ಯಾರಾದರೂ ಉಪನಿಷತ್ ನಮ್ಮ ಅಧ್ಯಾತ್ಮದ ಇದನ್ನು ಹೇಳ್ತಾ ಇರುವಾಗ ಎಲ್ಲರೂ ಹೇಳ್ತಾರೆ ಬ್ರಹ್ಮಚಿಂತನೆಯನ್ನು ಮಾಡಬೇಕು, ಬ್ರಹ್ಮದಲ್ಲಿ ನೆಲೆ ನಿಲ್ಲಬೇಕು ಎಂಬುದಾಗಿ ಹೇಳ್ತಾರೆ. ನೆಲೆ ನಿಲ್ಲಬೇಕು ಅಂತಂದರೆ ಏನು? ನಾವೇ ಅದು ಆಗಬೇಕು ಅಂತ. ಅದು ಆಗಬೇಕು ಅಂತಾದರೆ ನಮ್ಮಲ್ಲಿ ಅದು ಬರಬೇಕು ಅನ್ನುವಂಥದ್ದು. ಓದಿದ್ರಿಂದ ಅದು ಬರ್ತದೆ ಅಂತ ಅನುಭವಕ್ಕೆ ಬರಬೇಕು. ಅನುಭವದಲ್ಲೇ ಜ್ಞಾನ ಆಗಬೇಕು. ಹಾಗಾದಾಗ ಮಾತ್ರ ಮೋಕ್ಷ ಸಾಧನೆಗೆ ಆಗ್ತದೆ. ಯಾಕಂದರೆ ಕೆಲವರೆಲ್ಲ ಓದ್ಬಿಟ್ಟಿರ್ತಾರೆ, ಆದರೆ ಅದರ ಅನುಭವ ಎನ್ನುವಂಥದ್ದು ಆಗಿರೋದು ಅದು ಆಗಬೇಕು. ಆದಾಗ ಮಾತ್ರ ಮೋಕ್ಷ ಎನ್ನುವಂಥದ್ದು ಆಗ್ತದೆ. ಎಲ್ರಿಗೂ ಅದು ಅವರಿಗೆ ಇವರಿಗೆ ಅನ್ನೋ ಸನ್ಯಾಸಿಗಳಿಗೆ ಮಾತ್ರ ಅಂತಲ್ಲ, ಎಲ್ಲರಿಗೂ ಅವಕಾಶ ಎನ್ನುವಂಥದ್ದು. ಮನುಷ್ಯನಿಗೆ ಅವಕಾಶ ಉಂಟು. ಮನುಷ್ಯನಾಗಿ ಯಾರ್ಯಾರು ಹುಟ್ಟಿದ್ದಾರೆ ಅವರಿಗೆಲ್ಲರಿಗೂ ಅವಕಾಶ ಉಂಟು. ಆದರೆ ಚಿಂತನೆಯನ್ನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು. ಜ್ಞಾನಾದೇವತ್ತು ಕೈವಲ್ಯ. ಜ್ಞಾನಕ್ಕಾಗಿ ಆಚಾರ್ಯರ ಭಾಷ್ಯವನ್ನು ಓದಬೇಕು. ಹಾಗೆ ಮಾಡಿಕೊಂಡು ಬಂದಾಗ ಹಾಗೆ ಆಗ್ತದೆ. ಅದಕ್ಕೆ ಒಂದು ದಾರಿ ಮೊದಲು ಹೇಳಿದ್ದಾರೆ. ಮೊದಲು ಕರ್ಮವನ್ನು ಆಚರಣೆ ಮಾಡಬೇಕು. ಕರ್ಮಾಚರಣೆಯನ್ನು ಮಾಡಿದರೆ ಚಿತ್ತಶುದ್ಧಿ ಎನ್ನುವಂಥದ್ದು ಆಗ್ತದೆ. ಚಿತ್ತಶುದ್ಧಿ ಆದ ಮೇಲೆ ನಮಗೆ ವೇದಾಂತದ ಅಧ್ಯಯನ ಅನ್ನುವಂಥದ್ದು ಅದಕ್ಕೆ ಮನಸ್ಸು ಎನ್ನುವಂಥದ್ದು ಬರ್ತದೆ. ನಾವು ಇವತ್ತು ಹೋಗಿ ಯಾರಾದರೂ ನಾನು ಚಿಂತನೆ ಮಾಡ್ತೇನೆ ಅಥವಾ ವೇದಾಂತನ ಅಧ್ಯಯನ ಮಾಡ್ತೇನೆ ಹೇಳಿ ಯಾರ ಹತ್ರ ಗುರುಗಳ ಹತ್ರ ಅವ್ರು ಮುಂದೆ ಕುಂತ್ಕೊಂಡ್ರೆ ಏನಾಗ್ತದೆ ಅಂತ ಕೇಳಿದರೆ, ಅವರೇನೋ ಪಾಠವನ್ನು ಮಾಡ್ತೇನಪ್ಪ, ಆಯಿತು ನೀನು ಬಂದಿದ್ಯಾ ಪಾಠ ಮಾಡ್ತೇನೆ ಅಂತ ಹೇಳಿ ಶುರು ಮಾಡಿದರೆ ಒಂದಿನ ಹೊತ್ತು ಕೇಳ್ತಾರೆ, ಮತ್ತೊಂದು ದಿವಸ ಅದಕ್ಕೆ ಅರ್ಥವೇ ಆಗೋದಿಲ್ಲ ಸ್ವಾಮಿ, ಯಾಕಂದ್ರೆ ನಾನು ಬರೋದಿಲ್ಲ ಎಂಬುದಾಗಿ ಹೇಳ್ಬಿಡ್ತಾರೆ. ಅದು ಕಾರಣ ಏನು ಅಂತ ಕೇಳಿದರೆ ಚಿತ್ತಶುದ್ಧಿ ಎನ್ನುವಂಥದ್ದು ಇರೋದಿಲ್ಲ. ಅಂದರೆ ವೇದಾಂತ ಕೇಳಬೇಕು, ಆ ಸಮಯಕ್ಕವರೆಗೆ ವೇದಾಂತನ ಕೇಳಿದರೆ ಮೋಕ್ಷ ಬರ್ತದೆ ಅನ್ನುವಂಥ ಆಲೋಚನೆ ಬಂದುಬಿಡ್ತದೆ. ನಮ್ಮಲ್ಲಿ ಒಂದು ಮಾತಿದೆ, ಸ್ಮಶಾನ ವೈರಾಗ್ಯ ಅಂತೀವಿ. ಅದು ಬಂದುಬಿಡ್ತದೆ. ನಾವು ಹೋಗಿ ಓದ್ಬಿಟ್ರೆ ಆಗ್ಬಿಡ್ತದೆ, ಬಂದ್ಬಿಡ್ತದೆ ನನಗೆ ಅಂತ ಹೇಳಿ. ಆದರೆ ಅದ್ರ ಓದಿದವನಿಗೆ ಗೊತ್ತು ಕಷ್ಟ ಏನು ಅಂತ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.